ಐತಿಹಾಸಿಕ ನಗರವಾದ ಬಾದಾಮಿ ಪಟ್ಟಣದಲ್ಲಿ ಶರಣರ ನಡೆ ಭಾವೈಕ್ಯತೆ ಕಡೆ ಎಂಬ ಒಂದು ದಿಟ್ಟವಾದ ನಿಲುವಿನೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಮೊಹಮ್ಮದ್ ಅವರಿಗೆ ತುಂಬು ಹೃದಯದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ಒಂದು ಕಾರ್ಯಕ್ರಮ ಸಮಾಜದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ನಡೀತಿರ್ತಕ್ಕಂಥ ಶೋಷಣೀಯ ವ್ಯವಸ್ಥೆಗಳನ್ನು ನೋಡಲಾಗಿ ಇಂಥೊಂದು ಕಾರ್ಯಕ್ರಮ ಮಾಡಬಹುದು ಅಂತಕ್ಕನ್ನ ಊಹೆಗೂ ಮೀರಿದ ಒಂದು ವಿಚಾರವನ್ನ ವ್ಯಕ್ತಿತ್ವವನ್ನು ತೋರಿದ ಆದರ್ಶ ವ್ಯಕ್ತಿತ್ವ ನಮ್ಮ ಮೌಲ್ವಿ ಮೊಹಮ್ಮದ್ ಬಾಷಾ ಅವರದು. ಈ ರೀತಿ ಕಾರ್ಯಕ್ರಮಗಳು ಸದಾಕಾಲ ಈ ಬಾದಾಮಿ ನಗರದಲ್ಲಿ, ಹೆಚ್ಚಿನದಾಗಿ ಬಾದಾಮಿ ನಗರದಲ್ಲಿ, ಯಾಕಂದ್ರೆ ಇದು ಬಹಳ ಹಳೆಯ ಪ್ರೇಕ್ಷಣೀಯ ಸ್ಥಳ. ಚಾಲುಕ್ಯರು ಆಡಿದಂತ ಈ ನಾಡು, ಈ ನಾಡಿನಲ್ಲಿ ಭಾವೈಕ್ಯತ ಒಂದು ಪದಕ್ಕೆ ಮುನ್ನುಡಿಯನ್ನು ಬರೆಯುವಂತ ಮೊಟ್ಟ ಮೊದಲನೇ ಕೆಲಸವನ್ನ ಶಿವಪ್ಪಯ್ಯನ ಮಠದ ಮತ್ತು ಸೈಯದ್ ಬಾಷಾ ಅವರು ಎರಡೂ ಭಾವೈಕ್ಯತನ ಹಿಂದೂ ಮುಸ್ಲಿಂ ಎಂಬ ಪದಗಳನ್ನ ಕೇಳಿದ್ರೆ ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂದ್ರೆ ಎಷ್ಟು ಸೂಕ್ಷ್ಮ ಆಗಿದೆ ಅಂದ್ರೆ ಒಂದು ಸಂದಿಗ್ಧ ಪರಿಸ್ಥಿತಿ, ಸಂಘರ್ಷ ಅಂತ ಹೇಳಿ ನಮ್ಮ ತಲೆಗೆ ಫಸ್ಟ್ ಆಗಿ ಬರೋದೇ ಹಿಂದೂ ಮುಸ್ಲಿಂ ಅಂತ ಕೇಳೋದು ಸಂಘರ್ಷ ಅನ್ನೋ ಪದ ಬರ್ತದೆ. ಅದೆಲ್ಲವನ್ನ ಮೀರಿ ನಾವೆಲ್ಲರೂ ಒಂದೇ ಭಾಯ್ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಇವತ್ತಿನ ದಿವಸ ಸಮಾಜದಲ್ಲಿ ಬಿತ್ತಲು, ಸಮಾಜದಲ್ಲಿ ಇದನ್ನ ತೋರ್ಪಡಿಸುವ ಒಂದು ಆದರ್ಶ ವ್ಯಕ್ತಿತ್ವವನ್ನು ಮೆರೆದಿದ್ದಾರೆ ಸೈಯದ್ ಖಾದ್ರಿ ಅವರು. ಇದೇ ರೀತಿ ಕಾರ್ಯಕ್ರಮಗಳು ಮುಂದುವರಿಲಿ. ಪರಮ ಪೂಜ್ಯರೆಲ್ಲರ ಆಶೀರ್ವಾದ, ಎಲ್ಲ ಮೌಲ್ಯಗಳ ಆಶೀರ್ವಾದ ಸದಾಕಾಲ ಇದೇ ರೀತಿ ಇರಲಿ. ಈ ಕಾರ್ಯಕ್ರಮ ಉನ್ನತವಾಗಿ ಬೆಳೀಲಿ ಅಂತ ಹೇಳಿ ಹಾರೈಸ್ತಾ, ಪರಮ ಪೂಜ್ಯರೆಲ್ಲರ ಆಶೀರ್ವಾದ ಇದೇ ಕಾಲ ನಡಿಲಿ. ಶರಣರ ನಡೆ ಭಾವೈಕ್ಯತೆ ಕಡೆ ಎಂಬ ಪದವು ಬರೇ ಬಾದಾಮಿ ನಗರಕ್ಕೆ ಸೀಮಿತ ಆಗಲಾರದೆ ನಾಡಿನ ಉದ್ದಗಲಕ್ಕೂ ಈ ಕಾರ್ಯಕ್ರಮ ಆದರ್ಶಪ್ರಾಯವಾಗಿ ಹರಡಲಿ. ನಾಡಿನ ಉದ್ದಗಲಕ್ಕೂ ಈ ಕಾರ್ಯಕ್ರಮದ ಒಂದು ದಿಟ್ಟ ಹೆಜ್ಜೆ ಆಗಲಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾನೆ. ಎಲ್ಲ ಗುರು ಪರಂಪರೆ